ನಟ ಅಲ್ಲು ಅರ್ಜುನ್ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದಾದ ನಂತರ ಅವರ ಮನೆಗೆ ಸಿನಿ ತಾರೆಯರ ದಂಡೆ ಹರಿದು ಬರ್ತಾ ಇದೆ ಭೇಟಿ ಮಾಡೋದಕ್ಕೆ. ಅಲ್ಲು ಅರ್ಜುನ್ ನಿವಾಸಕ್ಕೆ ಟಾಲಿವುಡ್ ಗಣ್ಯರ ಭೇಟಿ ಆಗ್ತಾ ಇದೆ. ನಟ ಅಲ್ಲು ಅರ್ಜುನ್ ಮನೆಗೆ ಸಿನಿ ತಾರೆಯರ ದಂಡು ಹರಿದು ಬರ್ತಾ ಇರುವಂಥದ್ದು. ಚಂಚಲಗೂಡ ಜೈಲಿನಿಂದ ಬಿಡುಗಡೆ ಆದ ಬೆನ್ನಲ್ಲೇ ಈ ರೀತಿಯಾಗಿ ವಿಸಿಟ್ ಮಾಡಲಾಗ್ತಾ ಇದೆ. ಸ್ಟೈಲಿಶ್ ಸ್ಟಾರ್ ಅವರ ಮನೆಗೆ ಈಗ ವಿಜಯ್ ದೇವರಕೊಂಡ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಸೊ ಒಂದೇ ದಿನ ಒಂದು ನೈಟ್ ಅಷ್ಟೇ ಜೈಲಿನಲ್ಲಿದ್ದರು. ಬೆಳಗ್ಗೆ ಅರೆಸ್ಟ್ ಆಗ್ತಾರೆ, ಸಂಜೆ ಬೇಲ್ ಪಡಿತಾರೆ, ಬೇಲ್ ಕೊಡಲಾಗತ್ತೆ. ಬಟ್ ಪ್ರೊಸೆಸ್ ಇರುತ್ತೆ. ಆ ಪ್ರೊಸೆಸ್ ತಡ ಆಗಿರೋದ್ರಿಂದಾಗಿ ಅದು ಬೆಳಗ್ಗೆ 6 ಗಂಟೆಗೆ ಬಂದಿರೋದು. 6:30 ಒಳಗಡೆ ಮನೆಗೆ ಬಂದಿದ್ದಾರೆ. ಮನೆಗೆ ಬರ್ತಾ ಇದ್ದಂಗೆ ಸಿನಿ ತಾರೆಯರ ದಂಡು ಹರಿದು ಬರ್ತಾ ಇರುವಂಥದ್ದು ಭೇಟಿ ಮಾಡೋದಕ್ಕೆ. ಸಹಜವಾಗಿ ಮಾಹಿತಿಯನ್ನು ಕೇಳ್ತಾರೆ, ಏನು ಎತ್ತ ಯಾಕೆ ಏನಾಯಿತು ಅಂಥೇಳಿ. ಸೊ ಬೆಳಗ್ಗೆನಿಂದ ಅಲ್ಲಿ ನಟ ಅಲ್ಲು ಅರ್ಜುನ್ ಮನೆಗೆ ಸಿನಿ ತಾರೆಯರ ದಂಡು ಹರಿದು ಬರ್ತಾ ಇರುವಂಥದ್ದು. ಈಗಾಗಲೇ ವಿಜಯ್ ದೇವರಕೊಂಡ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಪುಷ್ಪ 2 ಚಿತ್ರ ನಿರ್ದೇಶಕ ಸುಕುಮಾರ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಸೊ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ನಟ ಅಲ್ಲು ಅರ್ಜುನ್ ಅವರ ತಂದೆಯವರು ಮಾತನಾಡ್ತಿದ್ದಾರೆ. ಬನ್ನಿ ಕೇಳೋಣ ಏನು ಹೇಳ್ತಾರಂತೆ ಈ ಪ್ರಕರಣದ ಬಗ್ಗೆ. ನಟ ಅಲ್ಲು ಅರ್ಜುನ್ ಅಂದರೆ ಈ ಕಾಲು ತುಳಿತದ ಪ್ರಕರಣಕ್ಕೆ ಅರೆಸ್ಟ್ ಆಗ್ತಾರೆ. ಈ ಕಾಲು ತುಳಿದ ಪ್ರಕರಣದಿಂದಾಗಿ ಕಾಲು ತುಳಿತ ಆದಮೇಲೆ ಮಹಿಳೆಯ ಸಾವಾಗತ್ತೆ, ಮಗನಿಗೆ ಗಂಭೀರ ಗಾಯ ಇದೆ ಅಂಥೇಳಿ ಆ ಮಹಿಳೆಯ ಪತಿ ದೂರು ಕೊಟ್ಟಿರುವಂಥ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಲಾಗತ್ತೆ. ಅವರು ಸೇರಿ ಒಂದು 11 ಜನ ಏನು ಅವರ ವಿಚಾರಣೆ ನಡೀತಾ ಇತ್ತು. ಬಟ್ ಇಲ್ಲಿ ಪ್ರಮುಖವಾಗಿ ಪ್ರೀಮಿಯರ್ ಶೋ ಇರೋದ್ರಿಂದಾಗಿ ಇಲ್ಲಿ ನಟ ಅಲ್ಲು ಅರ್ಜುನ್ ಅವರು ಕೂಡ ಹೋಗಿದ್ರು. ಸೊ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ಅಲ್ಲಿ ತಪ್ಪು ಯಾರದು ಅಂತಂದರೆ ಅಲ್ಲಿ ಸಿನಿಮಾ ಥಿಯೇಟರ್ ಮಾಲೀಕರದ್ದು. ಭದ್ರತೆ ಕೊಡಬೇಕಾಗಿತ್ತು. ಸಹಜವಾಗಿ ಒಬ್ಬ ಸ್ಟಾರ್ ನಟ ಅಂತ ಹೇಳಿದಾಗ ಈ ರೀತಿಯ ಸಮಸ್ಯೆ ಅಥವಾ ಜನ ಸೇರೋದು ಸಹಜ. ಬಟ್ ಅದನ್ನು ಎಚ್ಚೆತ್ಕೊಳ್ಬೇಕಾಗಿತ್ತು. ಪರೋಕ್ಷವಾಗಿ ಅಂತೂ ತಪ್ಪು ಇದ್ದೇ ಇದೆ. ಈಗ ಮೇಲ್ನೋಟಕ್ಕೆ ನಟ ಅಲ್ಲು ಅರ್ಜುನ್ ಅವರ ಉದ್ದೇಶಪೂರ್ವಕವಾಗಿ ಅವರೇನು ಮಾಡಿಲ್ಲ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವಾಗ ಈ ಘಟನೆ ಆದ ನಂತರ ಅವರು 25 ಲಕ್ಷ ರೂಪಾಯಿಯನ್ನು ಪರಿಹಾರ ಘೋಷಣೆ ಮಾಡಿದರು. ಸೊ ಆ ಒಂದು ಪಶ್ಚಾತ್ತಾಪ ಇದೆ ಅವರಿಗೆ, ಹಂಗೆ ಆಗಬಾರ್ದಾಗಿತ್ತು ಅಂಥೇಳಿ. ಸೊ ಆಮೇಲೆ ಆ ಕುಟುಂಬಕ್ಕೆ ಬೆಂಬಲವಾಗಿ ನಾವು ನಿಲ್ತೀವಿ ಅಂತ ಹೇಳಿದರು. ಆಮೇಲೆ ಮೃತಪಟ್ಟಿರುವಂಥ ಪತ್ನಿಯ ಪತಿ ಹೇಳಿದರು, ಈ ಕೇಸನ್ನು ನಾನು ವಾಪಸ್ ಪಡಿತೀನಿ ಅಂಥೇಳಿ. ಈ ಪ್ರಕರಣದಲ್ಲಿ ಅಂತೂ ಬೇಲ್ ಸಿಕ್ಕಿದೆ. ಬೆಳಗ್ಗೆ ಅರೆಸ್ಟ್ ಆಗ್ತಾರೆ, ಸಂಜೆ ಒಳಗಡೆ ಹೊರಗಡೆ ಬರ್ತಾರೆ. ಅಂದರೆ ಬೆಳಗ್ಗೆನೇ ಬಂದಿರೋದು. ಬಟ್ ನಿನ್ನೆ ಸಾಯಂಕಾಲನೇ ಅದು ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಸೊ ಈಗ ಮನೆಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ನಿವಾಸಕ್ಕೆ ಟಾಲಿವುಡ್ ಗಣ್ಯರ ಭೇಟಿ ಆಗ್ತಾ ಇದೆ. ಎಲ್ಲ ನಾಯಕರು ಬಂದು ಮಾತುಕತೆ ಅಂದರೆ ಅದರ ಬಗ್ಗೆ ಚರ್ಚೆ ಆಗುತ್ತೆ, ಏನು ಎತ್ತ ಅಂಥೇಳಿ. ಪುಷ್ಪ 2 ಸಿನಿಮಾ ಇಡೀ ವಿಶ್ವದಾದ್ಯಂತ ರಿಲೀಸ್ ಆಗಿರುವಂಥ ಸಿನಿಮಾ ಇದು. ದೊಡ್ಡ ಮಟ್ಟದಲ್ಲಿ ಬಜೆಟನ್ನು ರೆಡಿ ಮಾಡಿ ಸಿನಿಮಾವನ್ನು ಕೊನೆಗೂ ಕೂಡ ತಂದರು. ಬಟ್ ಅದೇ ರೀತಿಯಾಗಿ ಸೌಂಡು ಮತ್ತು ಸದ್ದು ಕೂಡ ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಈ ಒಂದು ಸುದ್ದಿ. ಸೊ ಈಗ ಅದೆಲ್ಲವೂ ಕೂಡ ಸರಿಯಾಗಿದೆ. ಬಟ್ ಆದರೆ ಹೋದ ಜೀವ ಹೋದ ಪ್ರಾಣ ಅಂತೂ ವಾಪಸ್ ಬರೋದಿಲ್ಲ. ಬಟ್ ಅದರಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಆ ಕುಟುಂಬಕ್ಕೆ ನಾವು ನಿಲ್ತೀವಿ ಅಂತ ಅಲ್ಲು ಅರ್ಜುನ್ ಕೂಡ ಹೇಳಿದರು, ಮಾತನಾಡಿದರು. ಅಂದರೆ ರಿಲೀಸ್ ಆದ ನಂತರ ಬೆಳಗ್ಗೆನೇ ಅಲ್ಲು ಅರ್ಜುನ್ ಅವರು ಕೂಡ ಮಾತನಾಡಿದರು ಈ ಪ್ರಕರಣದ ವಿಚಾರವಾಗಿ. ಸೊ ಕೋರ್ಟ್ಗೆ ನಾನು ಗೌರವ ಕೊಡ್ತೀನಿ ಅಂಥೇಳಿ, ನ್ಯಾಯದ ಬಗ್ಗೆ ನಂಬಿಕೆ ಇದೆ ಅಂತ. ಸೊ ಪ್ರಕರಣ ಈ ರೀತಿ ಕಾಲು ತುಳಿತ ಪ್ರಕರಣದಿಂದಾಗಿ ಅರೆಸ್ಟ್ ಆಗ್ತಾರೆ, ವಾಪಸ್ ಬರ್ತಾರೆ. ಅದಾದ ನಂತರ ಈಗ ನೋಡಿ ವಿಜಯ್ ದೇವರಕೊಂಡ ಅವರು ಕೂಡ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಮನೆಯಲ್ಲಿ ಸಾಕಷ್ಟು ಗಣ್ಯರು ಕೂಡ ಬರ್ತಿದ್ದಾರೆ. ಒಂದು ಸೈಡ್ ಹೇಳಲಾಗ್ತಾ ಇದೆ ರಾಜಕೀಯ ಪ್ರೇರಿತದಿಂದಾಗಿ ಅವರನ್ನ ಅರೆಸ್ಟ್ ಮಾಡಿದರು, ಮಗದೊಂದು ಅಂಥೇಳಿ ಆ ರೀತಿಯ ಚರ್ಚೆ ಆಗೋದು ಸಹಜ. ಬಟ್ ಏನೇ ಇದ್ದರೂ ಕೂಡ ಇದನ್ನು ಏನಂತೀವಿ, ಬೇಕಂತಲೇ ಆಗಿರುವಂಥ ಘಟನೆ ಅಲ್ಲ ಇದು. ಅದರಲ್ಲಿ ನೇರವಾಗಿ ಅವರ ಭಾಗಿ ಅಂತೂ ಅಲ್ಲ, ಪರೋಕ್ಷವಾಗಿ ಅವರ ಪಾತ್ರ ಇದೆ. ಅದರಲ್ಲಿ 2 ಮಾತೇ ಇಲ್ಲ. ಅವರು ಬಂದಿಲ್ಲ ಅಂತಂದರೆ ಬಹುಶಃ ಆ ಘಟನೆ ಅಲ್ಲಿ ಆಗ್ತಿರಲಿಲ್ಲ. ಅಲ್ಲು ಅರ್ಜುನ್ ಅವರಿಗೆ ಅವರ ಬೌನ್ಸರ್ ಆಗಿರ್ಬೋದು ಅಥವಾ ಬಾಡಿಗಾರ್ಡ್ ಇರ್ತಾರೆ, ಅದೇನು ಸಮಸ್ಯೆ ಆಗೋದಿಲ್ಲ. ಬಟ್ ಅದರಲ್ಲಿ ಬಂದಿರುವಂಥ ಜನಸಾಮಾನ್ಯರಿಗೆ, ಅವರ ಅಭಿಮಾನಿಗಳಿಗೆ ಈ ರೀತಿಯ ಸಮಸ್ಯೆ ಆಗಿತ್ತು. ಕಾಲು ತುಳಿತ ಆಗುತ್ತೆ. ಕಾಲು ತುಳಿತದಲ್ಲಿ ಸಾವನ್ನಪ್ತಾರೆ ಅಂತಂದರೆ ಯಾವ ಪರಿ ಜನ ಸೇರಿದರು ಅಂಥೇಳಿ. ತಾಯಿ ಮತ್ತು ಮಗ ಇಬ್ಬರಿಗೂ
ನೋಡಿ, ಮಗನ ಪರಿಸ್ಥಿತಿ ಗಂಭೀರ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ. ಈಗ ವಾಪಸ್ ಬಂದಿದ್ದಾರೆ ಬೆಳಗ್ಗೆಯಿಂದ. ನಟ ಅಲ್ಲು ಅರ್ಜುನ್ ಅವರ ಮನೆಗೆ ಸಿನಿ ತಾರೆಯರ ದಂಡು ಹರಿದು ಬರ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಅದರ ಬೆನ್ನಲ್ಲೇ ಈ ರೀತಿಯ ಒಂದು ಸಮಸ್ಯೆ ಎದುರಾಗಿತ್ತು. ಅದೆಲ್ಲವೂ ಕೂಡ ಈಗ ಸರಿಯಾಗಿದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಹೋಗಿದ್ದು ಒಂದೇ ದಿನ. ಬಟ್ ಈ ಪರಿ ಜನ ಬಂದು ಮಾತನಾಡುವಂಥ ಕೆಲಸ, ಚರ್ಚೆ ನಡೀತಾ ಇದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಹಜ, ಒಬ್ಬ ಸ್ಟಾರ್ ನಟ ಅಂತ ಹೇಳಿದಾಗ ಈ ರೀತಿ ಘಟನೆ ಆದಾಗ ಭೇಟಿ ಕೊಡೋದು ಅಥವಾ ಅದ್ರ ಬಗ್ಗೆ ಚರ್ಚೆ ಆಗೋದು ಸಹಜ. ಈಗಂತೂ ಬೇಲಂತೂ ಕೊಡಲಾಗಿದೆ. family and the husband of the woman who manner, though of course I must say that the ನಟ ಅಲ್ಲು ಅರ್ಜುನ್ ನಿವಾಸಕ್ಕೆ ಟಾಲಿವುಡ್ ಗಣ್ಯರ ಭೇಟಿ ಆಗ್ತಾ ಇದೆ. ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ಯಾಕೆ ಈ ಪರಿಯ ಭೇಟಿ ಅಥವಾ ಈ ಪರಿಯಲ್ಲಿ ಜನ ಸೇರ್ತಿದ್ದಾರೆ ಅಂತಂದರೆ, ಮೊನ್ನೆ ಆಗಿರುವಂಥ ಒಂದು ಘಟನೆ. ನಿನ್ನೆ ಅರೆಸ್ಟ್ ಆಗ್ತಾರೆ. ಒಂದು ಪ್ರೀಮಿಯರ್ ಶೋ ಇರುತ್ತೆ ಪುಷ್ಪ 2 ಸಿನಿಮಾದು. ಅಲ್ಲಿ ಕಾಲು ತುಳಿತ ಆಗತ್ತೆ. ಸೊ ಆವಾಗ ಮಹಿಳೆ ಕಾಲು ತುಳಿತಕ್ಕೆ ಒಳಗಾಗಿ ಸಾವನ್ನಪ್ತಾರೆ, ಡೆತ್ ಆಗುತ್ತೆ ಸ್ಪಾಟಲ್ಲೇ. ಮಗನ ಪರಿಸ್ಥಿತಿ ಗಂಭೀರ ಇರುತ್ತೆ. ಆವಾಗ ಪತಿ ದೂರನ್ನು ಕೊಟ್ಟಿರುವಂಥ ಆಧಾರದ ಮೇಲೆ ಅದನ್ನು ಅರೆಸ್ಟ್ ಮಾಡಲಾಗತ್ತೆ. ಸೊ ಒಂದೇ ದಿನ ಬೆಳಗ್ಗೆ ಬೆಡ್ರೂಮ್ಗೆ ಹೋಗಿ ಕರ್ಕೊಂಡು ಬಂದು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಸಂಜೆನೇ ಅದು ಬೆಲೆ ಸಿಗ್ಬಿಡುತ್ತೆ. ಅದಾದ ನಂತರ ಬೆಳಗ್ಗೆ ಮಾತನಾಡಿದರು. ಅಂದರೆ ಕಾನೂನಿನ ಮೇಲೆ ಗೌರವ ಇದೆ, ನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ ಇನ್ನು ಮಾತನಾಡಿದರು. ಜೊತೆಗೆ ಆ ನೊಂದಿರುವಂಥ ಕುಟುಂಬದ ಜೊತೆಗೆ ನಾವು ನಿಲ್ತೀವಿ ಅಂತೇಳಿ. ಬಟ್ ಬಹುಶಃ ಆ ಘಟನೆ ಆಗಬಾರ್ದಾಗಿತ್ತು. ಯಾವುದೋ ಒಂದು ಸಿನಿಮಾ ನೋಡೋಕ್ಕೆ ಹೋಗಿ ಈ ರೀತಿಯ ಪ್ರಾಣವನ್ನು ಕಳೆದುಕೊಳ್ತಾರೆ ಅಂತಂದ್ರೆ ಓಕೆ, ಅದು ಪರಿಹಾರ ಕೊಡಬಹುದು. more than 30 times. Never any accident like this happened. It is purely unfortunate accident, and we are extremely sorry for the accident that has happened, which is totally out of our control. Did you follow the same procedure every time that you have informed the police? I don't want to get into all the details. This is what it is, because as the case is on, I should not speak anything that will tamper the case. So I'd like to reserve my comments. Yes, of course, family కలుస్తానికి వెయిట్ చేస్తున్నాం. Yes, అంతే. థ్యాంక్ యూ అందరికీ. థ్యాంక్ యూ అండి మరోసారి. థ్యాంక్ యూ ఫర్ ద మీడియా లవ్ అండ్ సపోర్ట్. థ్యాంక్ యూ అండి. థ్యాంక్ యూ సో మచ్. Thank you for all your love and support, and I've received so much support and love from all over, each and every one of you, from everywhere. Thank you, each and every one of you, especially my fans. Thank you so much. At ee hour lo రావట్లేదా? ఇంకొంచెం దగ్గరికి వచ్చా? ఓకే గట్టిగా మాట్లాడతారు. ఓకే, I'll start again. Namaste. Thank you. I'd like to thank everybody from all over for all your love and support. Thank you so much. I'm genuinely touched by everybody's love from all over the country and everywhere, from all the industries, all the people, all the states. Thank you so much for all the love, and especially my fans. Thank you, Andy. Thank you. I love you, my fans. Thank you so much for your unconditional love and support. And of course, I cannot
finish it without saying the thanks to the media. Thank you so much. I like to thank the entire media for all your love and support. Thank you, Ante. I just wanted to say thank you. సార్ మీ అరెస్ట్ మీద కాన్ఫిడెన్స్ ఏమైనా ఉందా సార్ మీ అరెస్ట్ మీద కాన్ఫిడెన్స్ Anything else? Sir, do you feel you were targeted? This is a fabricated case booked against you. Do you feel you were made a target? సార్ బన్నీ గారు నిన్న ఢిల్లీలో I just wanted to say The emotions that you have gone through and your family has faced. సో దాని మీద అల్లు అర్జున్ గారు వాళ్ళ ఫ్యామిలీకి ఏం చెప్తారు, చనిపోయిన కుటుంబానికి ఏం చెప్తారు? నేను ఒకటే చెప్తానండి, once again we're extremely sorry for the family and I will personally be there to support them in whatever way possible. It's purely accidental. నేను సినిమా థియేటర్ లోపల I'm inside a cinema theater watching a film with my family and an accident happened outside, which I was inside a theater watching a movie with my family and the accident happened outside. It's purely of no direct connection to me. It's purely accidental, purely unintentional, and my love and sympathies are genuinely there with that family, and I'll be there I'll be there to support them in whatever way possible. And I've been coming to the same theater for the last I've been coming to the same theater for the last 20 years and I've been to the same place more than 30 times and never any accident like this happened. It is purely unfortunate accident and we're extremely sorry for the accident that has happened, which is totally out of our control. Did you And follow Telugulo the kuda same procedure every time that you have informed the police? Like in Inka, I don't want to get into all the details. This is what it is because as the case is on, I should not speak anything that will tamper the case. So I'd like to reserve my comments. Yes, of course. Family కలుస్తానికి వెయిట్ చేస్తున్నాం. Yes, అంతే. Thank you. అందరికీ థ్యాంక్ యూ అండి మరోసారి. Thank you for the media love and support. Thank you అండి. Thank you so much. Everybody, thank you for all your love and support. And I've received so much support and love from all over, each and every one of you from everywhere. Thank you each and every one of you, especially my fans. Thank you so much. At ఈ అవర్లో రావట్లేదా ఇంకొంచెం దగ్గరికి వచ్చారా? ఓకే గట్టిగా మాట్లాడతారు. ఓకే I'll start again. Namaste. Thank you. I'd like to thank everybody from all over for all your love and support. Thank you so much. I'm genuinely touched by everybody's love from all over the country and everywhere, from all the industries, all the people, all the states. Thank you so much for all the love and especially my fans. Thank you Andy. Thank you. I love you, my fans. Thank you so much for your unconditional love and support. And of course, I cannot finish it without saying the thanks to the media. Thank you so much. I like to thank the entire media for all your love and support. Thank you, Ante. I just wanted to say thank you. సార్ మీ అరెస్ట్ మీద కాన్ఫిడెన్స్ ఏమైనా ఉందా సార్ మీ అరెస్ట్ మీద కాన్ఫిడెన్స్ Anything else? Sir, do you feel you were targeted? This is a fabricated case booked against you. Do you feel you were made a target? సార్ బన్నీ గారు నిన్న ఢిల్లీలో I just wanted to say The emotions that you have gone through and your family has faced. ఫ్యామిలీకి ఏం చెప్తారు, ఫ్యామిలీకి? సో దాని మీద అల్లు అర్జున్ గారు వాళ్ళ ఫ్యామిలీకి ఏం చెప్తారు, చనిపోయిన కుటుంబానికి ఏం చెప్తారు? నేను ఒకటే చెప్తానండి, once again we're extremely sorry for the family and I will personally be there to support them in whatever way possible. It's purely accidental. నేను సినిమా థియేటర్ లోపల I'm inside a cinema theater watching a film with my family and an accident happened outside, which I was inside a theater watching a movie with my family and the accident happened outside. It's purely of no direct connection to me. It's purely accidental, purely unintentional, and my love and sympathies are genuinely there with that family, and I'll be there I'll be there to support them in whatever way possible. And I've been coming to the same theater for the last I've been coming to the same theater for the last 20 years and I've been to the same place more than 30 times and never any accident like this happened. It is purely unfortunate accident and we're extremely sorry for the accident that has happened, which is totally out of our control. Did you And follow Telugulo the kuda same procedure every time that you have informed the police? Like in Inka, I don't want to get into all the details. This is what it is because as the case is on, I should not speak anything that will tamper the case. So I'd like to reserve my comments. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.